ಪ್ರೈಸ್ ದ ಲಾರ್ಡ್. ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಲಗಿಸುವಂತಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 21 ವರ್ಡ್ 1 to 4. ಟಾಪಿಕ್ ದಿ ವಿಡೋಸ್ ಆಫರಿಂಗ್. ಲೂಕನ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 4ನೇ ವಾಕ್ಯ. ಶೀರ್ಷಿಕೆ ವಿಧವೆಯ ಕಾಣಿಕೆ. ಐಶ್ವರ್ಯವಂತರು ತಮ್ಮ ಕಾಣಿಕೆಗಳನ್ನು ಕಾಣಿಕೆಯ ಪೆಟ್ಟಿಗೆಯಲ್ಲಿ ಹಾಕುವುದನ್ನು ಯೇಸು ಕಣ್ಣೆತ್ತಿ ನೋಡಿದನು. ಒಬ್ಬ ಬಡ ವಿಧವೆಯೂ ಸಹ 2 ಕಾಸುಗಳನ್ನು ಪೆಟ್ಟಿಗೆಯಲ್ಲಿ ಹಾಕುವುದನ್ನು ಆತನು ನೋಡಿದನು. ಆತನು, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಈ ಬಡ ವಿಧವೆಯು ಅವರೆಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಏಕೆಂದರೆ ಇವರೆಲ್ಲರೂ ತಮಗಿರುವ ಸಮೃದ್ಧಿಯಲ್ಲಿ ದೇವರಿಗೆ ಕಾಣಿಕೆಗಳನ್ನು ಹಾಕಿದ್ದಾರೆ. ಆದರೆ ಈಕೆಯು ತನ್ನ ಬಡತನದಲ್ಲಿಯೂ ತನ್ನ ಜೀವನಕ್ಕೆ ಇದ್ದುದನ್ನೆಲ್ಲ ಹಾಕಿದ್ದಾಳೆ ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತರು ಕಾಣಿಕೆಯನ್ನು ಹೇಗೆ ಜನರು ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಸೊ ನಾವು ಹೇಗೆ ಕಾಣಿಕೆಗಳನ್ನ ಸಲ್ಲಿಸ್ತಿದ್ದೀವಿ? ಇರೋರು ಅವ್ರಿಗಿರ್ತಕ್ಕಂಥ ಸಮೃದ್ಧಿನಲ್ಲೇ ಅವ್ರಿಗೆ ಎಷ್ಟು ಕೊಡಬೇಕು ಅಂತ ಅನಿಸುತ್ತೆ, ಅವ್ರ ಮನಸ್ಸಿಗೆ ತೋಚುತ್ತೆ ಅಷ್ಟು ಕೊಡ್ತಾರೆ. ಇಲ್ಲದವ್ರು ಏನು ಮಾಡ್ತಾರೆ, ಅವರು ಅದನ್ನೇ ಮಾಡ್ತಾರೆ. ಬಟ್ ಅವ್ರಿಗಲ್ಲಿ ಎಷ್ಟು ಸಾಮರ್ಥ್ಯ ಕೊಡೋಕ್ಕೆ ಸಾಧ್ಯ ಅದನ್ನೇ ಕೊಡ್ತಕ್ಕಂಥದ್ದು. ಆದರೆ ಇಲ್ಲಿ ಈ ಸನ್ನಿವೇಶವನ್ನು ನೋಡೋದಾದರೆ ಬಡ ವಿಧವೆ ತನ್ನ ಬಳಿ ಇರ್ತಕ್ಕಂಥ 2 ಕಾಸಿಗೂ ಸಹ 2 ನಾಣ್ಯಗಳು ಸಹ ಆಕೆ ತೆಗೆದು ದೇವರಿಗೆ ಧಾರಾಳವಾಗಿ ಕೊಡ್ತಾ ಇದ್ದಾಳೆ. ದೇವರಿಗೆ ಸ್ತೋತ್ರ. ಅವಳು ಧಾರಾಳವಾಗಿ ಕೊಡೋದ್ರ ನಿಮಿತ್ತವಾಗಿ ದೇವರು ಏನಂತಂದರು, ಸೊ ಇವರು ಇರೋದ್ರಲ್ಲಿ ಮಾತ್ರ ಇವ್ರಿಗೆ ಎಷ್ಟು ಕೊಡಬೇಕು ಅಂತ ಮನಸ್ಸು ಬತ್ತೆ ಅಷ್ಟು ಮಾತ್ರ ಕೊಟ್ಟಳು. ಆದರೆ ಆ ಸ್ತ್ರೀ ತನಗಿರ್ತಕ್ಕಂಥದ್ದು ಎಲ್ಲವನ್ನು ಕೊಟ್ಟಿದ್ದಾಳೆ. ಸೊ ಈಗ ನಾವು ನೋಡೋದಾದರೆ ಹಳೆ ಒಡಂಬಡಿಕೆ ತಗೊಂಡ್ರೆ ಕಾಣಿಕೆಯ ವಿಷಯವನ್ನೇ ಇಲ್ಲಿ ಯೇಸು ಕ್ರಿಸ್ತರು ಮಾತಾಡ್ತಾ ಇರ್ತಕ್ಕಂಥದ್ದು. ಹಳೆ ಒಡಂಬಡಿಕೆ ತೊಗೊಂಡ್ರೆ ದಶಮ ಭಾಗವನ್ನು ಕೊಡಬೇಕು, ಮೊದಲನೇ ಪಾಲನೆ ಕೊಡಬೇಕು. ಇದು ದೇವರ ಆಜ್ಞೆ. ನಿಜ, ಇದು ಅವತ್ತು ಅಷ್ಟೇ ಅಲ್ಲ, ಇವತ್ತು ಅಷ್ಟೇ ಅಲ್ಲ, ಮುಂದೆನೂ ಅಷ್ಟೇ. ಮೊದಲನೇ ಪಾಲನೆ ನಾವು ದೇವ್ರಿಗೆ ಕೊಡಬೇಕು, ದಶಮ ಭಾಗ ಖಚಿತವಾಗಿ ಕೊಡಲೇಬೇಕು. ಆದರೆ ಈ ವಾಕ್ಯ ಭಾಗ ಸನ್ನಿವೇಶ ನೋಡೋದಾದರೆ ಆ ಸ್ತ್ರೀ ತನಗಿರ್ತಕ್ಕಂಥದ್ದು ಎಲ್ಲವನ್ನು ಕೊಡೋದಕ್ಕೆ ಹಿಂಜಾರಲಿಲ್ಲ, ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ದೇವರಲ್ಲಿರ್ತಕ್ಕಂಥ ಒಂದು ನಂಬಿಕೆ, ನಾನು ದೇವ್ರಿಗೆ ಕೊಡ್ತಾ ಇದ್ದೀನಿ, ದೇವರು ನನಗೆ ಖಚಿತವಾಗಿ ಹಿಂದಿರುಗಿ ಕೊಡೋರೇ ಆಗಿದ್ದಾರೆ ಅಂತ ಅನ್ನೋ ಒಂದು ನಂಬಿಕೆಯಲ್ಲಿ ದೇವರಿಗೆ ಧಾರಾಳವಾಗಿ ಎತ್ಕೊಳ್ತಾ ಇದ್ದಾಳೆ. ದೇವರಿಗೆ ಸ್ತೋತ್ರ. ದೇವ್ರು ಹೇಗೆ ಕೊಡ್ತಾರೆ? ನಿಮ್ಮ ಕಷ್ಟಾರ್ಜಿತಗಳನ್ನು ನಾನು ಆಶೀರ್ವದಿಸ್ತೀನಿ, ನಿಮ್ಮ ಕೈ ಫಲವನ್ನು ಉಣ್ಣುವಂತೆ ನಾನು ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಸುಮ್ಮನೆ ಬರಲ್ಲ, ನಮ್ಮ ಕಷ್ಟಾರ್ಜಿತಗಳನ್ನೇ ಕೈ ಫಲಗಳನ್ನೇ ದೇವರು ಆಶೀರ್ವದಿಸ್ತಾರೆ. ಸೊ ಹಾಗಾಗಿ ಆಕೆ ಅಷ್ಟಕ್ಕೂ ದೇವ್ರದ್ದು ತಾನೇ ಎಲ್ಲ, ನಮ್ಮದೇ ಅಂತ ಏನಿಲ್ಲ, ಸಮಸ್ತವೂ ದೇವ್ರದ್ದೇ ಆಗಿದೆ. ಅವ್ರು ನಮಗೆ ಕೊಡ್ತಾರೆ. ನಮಗೆ ಕೊಟ್ಟದನ್ನೀಗ ನಾವು ಅವ್ರು ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಧಾರಾಳವಾಗಿ ಕೊಡೋದಕ್ಕೆ ನಾವು ಸಿದ್ಧವಾಗಿರಬೇಕು ಅನ್ನೋದು ದೇವರ ಯೇಸು ಕ್ರಿಸ್ತರು ಹೇಳ್ತಕ್ಕಂಥದ್ದು ವಾಕ್ಯ ಭಾಗ. ಯಾಕೆ ಅಂತಂದರೆ ಬರ್ಬೋದು, ನಾವು ಅರತಿ ಕುಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಯಾಕೆಂದರೆ ನಮಗೋಸ್ಕರನೇ ಕೊಟ್ಟಿದ್ದಾರೆ, ದೇವರು ಕೊಡಬೇಕು, ಮತ್ತು ನಮ್ಮ ಅವಶ್ಯಕತೆಗಳೆಲ್ಲ ಅದು ಪೂರೈಸಲ್ಪಡಬೇಕು. ಆದರೆ ಕೊಡೋದ್ರಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ, ಯೋಚನೆ ಮಾಡಲಿಲ್ಲ. ದೇವ್ರು ಕೊಟ್ಟಿದ್ದಾರೆ, ನಾನು ಕೊಡ್ತಿದ್ದೀನಿ, ಅವ್ರು ನಾನು ತಿರುಗಿ ವಾಪಸ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಕೊಟ್ಟಲ್ಲ ಸ್ತ್ರೀ. ಅದು ದೇವ್ರಿಗೆ ಇಷ್ಟ ಆಯಿತು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ನಿಜವಾಗೂ ನಮ್ಮದು ಅಂತ ಏನಿಲ್ಲ, ಎಲ್ಲ ದೇವ್ರದ್ದೇ ಆಗಿದೆ. ಅವ್ರು ನಮಗೆ ಕೊಡ್ತಾ ಇದ್ದಾರೆ. ನಮಗೆ ಕೊಟ್ಟಾಗ ನಾವು ಅವ್ರು ಕೊಡಬೇಕಾಗಿರೋ ಭಾಗದಲ್ಲಿ ನಾವು ಕೊಡೋದಕ್ಕೆ ಯಾವಾಗಲೂ ಸಹ ಹಿಂದೆ ಮುಂದೆ ನೋಡದೆ ಧಾರಾಳವಾಗಿ ಕೊಡಬೇಕು. ಆಮೇಲೆ ಸೊ ದೇವರಿಗೆ ಸ್ತೋತ್ರ. ಇಲ್ಲಿ ದೇವರು ಬಡ ವಿಧವೆ ಕಾಣಿಕೆಯನ್ನು ಮೆಚ್ಕೊಂಡ್ರೆ ಹೊರತು ಐಶ್ವರ್ಯವಂತರು ತಮಗಿರ್ತಕ್ಕಂಥದ್ದಲ್ಲಿ ತಮಗೆ ಮನಸ್ಸು ಬಂದಷ್ಟು ಕೊಟ್ರಲ್ಲ, ಅದಿಷ್ಟ ಆಗಲಿಲ್ಲ. ನೀವು ಕೊಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಡ್ರಿ. ದೇವರಾದರೂ ಅಷ್ಟೇ. ಮಲಾಕಿ ಪ್ರವಾದಿ ಪುಸ್ತಕದಲ್ಲಿ ದಶಮ ಭಾಗವನ್ನು ನನ್ನ ಬಳಿಗೆ ತನ್ರಿ, ನನ್ನ ಆಲಯಕ್ಕೆ ತನ್ರಿ, ನನ್ನ ಆಲಯದಲ್ಲಿ ಸದಾಕಾಲವೂ ಆಹಾರ ಇರುವಂತೆ ದಶಮ ಭಾಗವನ್ನು ನನ್ನ ಆಲಯಕ್ಕೆ ತನ್ರಿ, ನಾನು ಪರಲೋಕದ ದ್ವಾರಗಳನ್ನ ತೆರೆದು ನಿಮಗೆ ಸ್ಥಳ ಹಿಡಿಯಲಾರ್ದಷ್ಟು ನಾನು ಸುರಿಸ್ತೀನೋ ಇಲ್ಲೋ ಅನ್ನೋದನ್ನ ನಾನು ಪರೀಕ್ಷೆ ಮಾಡಿ ನೋಡ್ರಿ ಅಂತ ಮಲಾಕಿ ಪ್ರವಾದಿ ಪುಸ್ತಕದಲ್ಲಿ ದೇವರು ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಕೊಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಡ್ರಿ, ಶ್ರೇಷ್ಠವಾದನ್ನು ಕೊಡ್ರಿ, ಮೊದಲನೇ ಪಾಲು ಕೊಡ್ರಿ, ಉತ್ತಮವಾದನ್ನು ಕೊಡ್ರಿ. ಸೊ ಅದು ದೇವರಿಗೆ ಮೆಚ್ಚಿಯಾಗಿರುತ್ತೆ, ನಮಗೂ ಆಶೀರ್ವಾದವಾಗಿರುತ್ತೆ ಅಂತ ವಾಕ್ಯ. ದೇವರಿಗೆ ಸ್ತೋತ್ರ.
ಪ್ರಾರ್ಥಿಸಿಗಳನ್ನು ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಈ ದಿನ ವಾಕ್ಯಗಳ ಭಾಗದ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮದು ಅಂತ ಏನಿಲ್ಲ ಸ್ವಾಮಿ, ಎಲ್ಲ ನಿಮ್ಮದೇ ಆಗಿದೆ. ನೀವು ನಮಗೆ ಕೊಟ್ಟಿರ್ತೀರ, ಆದರೆ ನಿಮಗೆ ಕೊಡೋ ಅಂಥ ಸನ್ನಿವೇಶದಲ್ಲಿ ನಾವು ಯೋಚನೆ ಮಾಡಿದೆ ನಿಮಗೆ ಕೊಡೋದಾದರೆ, ಧಾರಾಳವಾಗಿ ಕೈ ಚಾಚಿ ನಿಮಗೆ ಕೊಡೋದಾದರೆ, ನೀವು ನಮ್ಮನ್ನು ಹಿಂದಿರುಗಿ ಅಧಿಕವಾಗಿ ಆಶ್ವಾಸವರಾಗಿದ್ದೀರ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರ ಈ ವಾಕ್ಯಕ್ಕೆ ಒಪ್ಪಿಸ್ಕೊಳ್ತೀವಿ. ಆಮೇನ್. ನಿಮ್ಮ ಚಿತ್ತಂತೆ ನಡೆಸೋದಕ್ಕೆ ನಾವು ಒಪ್ಪಿಸ್ಕೊಳ್ತೀವಿ. ನೀವು ನಡೆಸಿ, ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸ್ನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಒಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.